ಸಂಘಟನೆಗಳ ನೇತೃತ್ವದಲ್ಲಿ ಛಲವಾದಿ ನೌಕರರ ಸಂಘ, ಭಾರತೀಯ ಬೌದ್ಧ ಮಹಾಸಭಾ, ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ಹಾಗೂ ಛಲವಾದಿ ಮಹಾಸಭಾ ಈ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಈಗ ನಾಳೆ 27ರಂದು ಪ್ರಾರಂಭವಾಗಲಿರುವ ಹಿಂದುಳಿದ ವರ್ಗಗಳ ಜಾತಿ ಗಣತಿ ಅಂಗವಾಗಿ ಇವತ್ತು ತಮ್ಮೆಲ್ಲರನ್ನ ಈ ಪತ್ರಿಕಾಗೋಷ್ಠಿಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇನೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಹಿಂದುಳಿದ ವರ್ಗಗಳ ಆಯೋಗವು ದಿನಾಂಕ 27/9/2025ರಿಂದ 7/10/2025 ನಡೆಸಲು ಉದ್ದೇಶಿಸಿರುವ ಜಾತಿ ಗಣತಿಯಲ್ಲಿ ಯಾರ್ಯಾರು ಏನು ಬರೆಸಬೇಕು ಅನ್ನೋದ್ರ ಬಗ್ಗೆ ಒಂದು ನಮ್ಮ ದಲಿತ ಸಮುದಾಯಕ್ಕೆ ಈ ಮುಖಾಂತರ ಒಂದು ಸಂದೇಶವನ್ನು ಕೊಡುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲೆ ಆಸನರಾಗಿರುವಂತ ಎಲ್ಲ ಸಂಘಟನೆಗಳ ಮತ್ತು ಹಿರಿಯರಿಗೆ ನಾನು ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸಿ ಮತ್ತು ಇನ್ನುಳಿದ ಭಾರತೀಯ ಬೌದ್ಧ ಮಹಾಸಭಾದ ಎಲ್ಲ ಮಹಿಳಾ ಘಟಕದ ಕಾರ್ಯಕರ್ತೆಯರಿಗೂ ನಾನು ಸ್ವಾಗತವನ್ನು ಬಯಸಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಮ್ಮ ಕಾಂಬ್ಳೆ ಸರ್ ಅವರು ನಡೆಸಿಕೊಡ್ಬೇಕು ಕೆಲವರಲ್ಲಿ ನಾನು ಕೇಳ್ತಾರೆ. ಬೆಂಗಳೂರಿನಾಗ ಏನ್ ಹೇಳ್ಯಾರ ಅದನ್ನು ಟ್ರೀಟ್ ಮಾಡಿ ತಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ತಮ್ಮೆಲ್ಲರಿಗೆ ತಿಳಿದಂತೆ ಈ ಕರ್ನಾಟಕ ರಾಜ್ಯದ 7/10/2025 ಒಂದು ಜಾತಿ ಸಮೀಕ್ಷೆಯನ್ನು ನಡೆಸಲು ಉದ್ದೇಶಿಸಿದೆ. ಇದರ ಉದ್ದೇಶ ಜಾತಿವಾರು ಜನಗಣತಿ, ಇದರಲ್ಲಿ ಆಯಾ ಜಾತಿಗಳ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಪಾಲುದಾರಿಕೆಯನ್ನು ಅರಿಯಲು ಈ ಸಮೀಕ್ಷೆಯನ್ನು ಮಾಡಲಾಗ್ತದೆ. ಈಗ ತಮಗೆಲ್ಲ ತಿಳಿದ ಹಾಗೆ ಈ ಯಾರು ಜಿಸ್ಕಾ ಜಿತ್ನ ಸಂಖ್ಯಾ ಭಾರಿ ಉಸ್ಕಾ ಉತ್ನ ಹಿಸ್ಸೆದಾರಿ ಅಂತ, ಯಾರು ಎಷ್ಟು ಸಂಖ್ಯೆ ಇದೆ ಅಷ್ಟು ಅವರ ಅಭಿವೃದ್ಧಿಗೆ ಅನುಗುಣವಾಗಿ ಈ ಒಂದು ಸಂಪನ್ಮೂಲವನ್ನು ವಿನಿಯೋಗ ಮಾಡಲು ಈ ಒಂದು ಜಾತಿ ಜನಗಣತಿ ಮಾಡ್ತಾ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ಜಾತಿಗ್ರಸ್ತ ವ್ಯವಸ್ಥೆಯಲ್ಲಿ ಹಿಂದೂ ಧರ್ಮದಲ್ಲಿ ಈ ಬಾಬಾ ಸಾಹೇಬರು ಅನೇಕ ಒಂದು ಹೋರಾಟಗಳನ್ನು ಮಾಡಿ 20 ವರ್ಷಗಳ ಕಾಲ ಸತತ ಅಧ್ಯಯನ ಮಾಡಿ ಈ ಧರ್ಮ, ಈ ಹಿಂದೂ ಧರ್ಮ ಸುಧಾರಣೆಯಾಗದ ಕಾರಣ ಬಾಬಾ ಸಾಹೇಬರು 1956ರಲ್ಲಿ ಅಕ್ಟೋಬರ್ 14ರಂದು ಈ ಬೌದ್ಧ ಧರ್ಮಕ್ಕೆ ಮರಳಿ ಅವರು ಆ ನಮ್ಮ ಜನರಿಗೆ, ಈ SC ST OBC ಜನರಿಗೆಲ್ಲ ಒಂದು ಸಂದೇಶ ಕೊಡ್ತಾರೆ. ಏನಂತಂದ್ರೆ, ಮೈ ಪೀಪಲ್ ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಟು ರೀಇನ್ಸ್ಟಾಲ್ ಬುದ್ಧಿಸಮ್ ಇನ್ ಇಂಡಿಯಾ. ಹಾಗೆ ಈಗ ನಡೀತಕ್ಕಂಥ ಒಂದು ಜಾತಿ ಸಮೀಕ್ಷೆಯಲ್ಲಿ ಈ SC ST OBC ಎಲ್ಲ ಜನಾಂಗದವರು ಈ ಧರ್ಮದ ಕಾಲಮಿನಲ್ಲಿ ಬೌದ್ಧ ಅಂತ ಬರೆಸಿ, ಇತರೆ ಕಾಲಮಿನಲ್ಲಿಯೂ ಸಹ ಬೌದ್ಧ ಅಂತ ಬರೆಸಿದಾಗ ಅವರು 2A ಅಲ್ಲಿ ಒಂದು ಎಲಿಜಿಬಿಲಿಟಿ ಬರ್ತದೆ. ಇನ್ನೊಂದು ಬೌದ್ಧ ಅಂತ ಬರೆಸಿ ಜಾತಿ ಕಾಲಮಿನಲ್ಲಿ SC ಅಂತ ಬರೆಸಿ ಅವರು ಮತ್ತು ಉಪಜಾತಿ ಕಾಲಮಿನಲ್ಲಿ ತಮ್ಮ ಜಾತಿಗಳನ್ನು ಬರೆಸಿಕೊಂಡಾಗ ವಲಯ, ಮಾದಿಗ, ಕೊರವ ಏನಿದೆ ಅದನ್ನು ಬರೆಸಲಿಕ್ಕೂ ವ್ಯವಸ್ಥೆ ಇದೆ. ಹಾಗಾಗಿ ಅದನ್ನು ಬರೆಸೋದ್ರ ಮುಖಾಂತರ ಈ ದೇಶದಲ್ಲಿ ಇರ್ತಕ್ಕಂಥ ಒಂದು ಜಾತಿ ವ್ಯವಸ್ಥೆಯಿಂದ ಮುಕ್ತಿ ಹೊಂದಲಿಕ್ಕೆ ಒಂದು ವ್ಯವಸ್ಥೆಯನ್ನ ಬಾಬಾ ಸಾಹೇಬ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಈ ಬಿಜಾಪುರ ಜಿಲ್ಲೆಯ ಒಂದು ಈ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ಮತ್ತು ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಛಲವಾದಿ ಮಹಾಸಭಾ ಎಲ್ಲ ಈ ಜಿಲ್ಲೆಯಲ್ಲಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಜನಗಣತಿಯಲ್ಲಿ ಪಾಲ್ಗೊಳ್ಳಲು ವ್ಯವಸ್ಥೆ ಮಾಡ್ತಾ ಇದೆ. ಮತ್ತು ಇದೇ ಒಂದು ಬೌದ್ಧ ಆಂದೋಲನ ಸಮಿತಿ ಎಲ್ಲ ತಾಲೂಕಾ ಮಟ್ಟಗಳಲ್ಲಿಯೂ ಸಹ ಕೆಲಸ ಮಾಡಿ ಒಂದು ಈ ಭಾರತೀಯ ದೇಶವನ್ನು ಪ್ರಬುದ್ಧ ಭಾರತ ಮತ್ತು ಬುದ್ಧಭಾಯ ಮಾಡಲಿಕ್ಕೆ ತಾವೆಲ್ಲರೂ ಸಹಕರಿಸ್ತೀರಿ ಅಂತ ಹೇಳ್ತಾ ತಮ್ಮೆಲ್ಲರನ್ನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ. ನಾನು ಬಸವರಾಜ್ ಶೋಳ್ಕರ್, ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಕಾರ್ಯದರ್ಶಿ, ಸ್ಟೇಟ್ ಕಾರ್ಯದರ್ಶಿಯಾಗಿದ್ದೀನಿ.
ಇತ್ತೀಚೆಗೆ ಸರ್ಕಾರ ಕೈಗೊಂಡಿರುವ ಈ ಜನಗಣತಿ ಅಂಗವಾಗಿ ನಮ್ಮ ಛಲವಾದಿ ಮಲೆಯರ ಮಹಾರ ಜನಾಂಗದ ಎಲ್ಲ ಇಡೀ ರಾಜ್ಯದ ಜನ ಎಲ್ಲ ಒಟ್ಟಿಗೆ ಕೂಡಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಅಂತ ಒಂದೇ ಮಾಡಿಕೊಂಡಿದ್ದೀವಿ. ಅದರ ಮುಖಾಂತರನೇ ನಮ್ಮ ಜನರಿಗೆ ನಮ್ಮ ವಿವಿಧ ಹೆಸರು ಕರ್ಕೊಳ್ಳುವಂಥ ಜಾತಿಗಳು ಎಷ್ಟಿದಾವೆ ಎಲ್ಲರನ್ನೂ ಒಗ್ಗೂಡಿ ಒಂದೇ ಸಂಘಟನೆ ಮುಖಾಂತರ ಇದರ ಬಗ್ಗೆ ಒಂದು ತೀರ್ಮಾನ ತಗೊಂಡ್ರು. ನಮ್ಮ ರಾಜ್ಯ ಅಧ್ಯಕ್ಷರಾದ ಪ್ರಭು ಎತ್ತಲಿಂಗ ಸ್ವಾಮೀಜಿ ಅದಕ್ಕೆ ಸಂಚಾಲಕರಾಗಿ ವಾಣಿಜ್ಯ ಶಿವರಾಮ್ ಅವರು ಮತ್ತು ಸಿದ್ದಯ್ಯ ಸಾಹೇಬ್ ಇಬ್ಬರು ರಾಜ್ಯ ಸಂಚಾಲಕರು, ಪ್ರಭು ಎತ್ತಲಿಂಗ ಸ್ವಾಮೀಜಿಯವರು ರಾಜ್ಯ ಅಧ್ಯಕ್ಷರು. ಎಲ್ಲ ಜಿಲ್ಲೆಯ ರಾಜ್ಯದ ಎಲ್ಲ ಜಿಲ್ಲೆಯ ಅಧ್ಯಕ್ಷರು, ಕಾರ್ಯಕರ್ತರು, ಸಮಾಜದ ಎಲ್ಲ ಸಂಘಟನೆಗಳು, ವಿಶೇಷವಾಗಿ ಎಲ್ಲ ಸಂಘಟನೆಗಳು ಅಲ್ಲಿ ಉಪಸ್ಥಿತರಿದ್ದರು. ಅವರು ಕೈಗೊಂಡ ತೀರ್ಮಾನ ಕರ್ನಾಟಕದಲ್ಲಿ ನಮ್ಮ ಕರೀತಕ್ಕಂಥ ತಹಸೀಲ್ದಾರ್ಕ ಕೊಡುವಂಥ ಜಾತಿಯ ಆಧಾರಗಳನ್ನು ಯಾವ ಜಿಲ್ಲೆಯಲ್ಲಿ ಯಾವ ರೀತಿ ಕೊಟ್ಟರು ಸಹಿತ ಅದನ್ನು ಬಳಸಿಕೊಳ್ಳಿ ಎಲ್ಲಿ ಜಾತಿಯಲ್ಲಿ, ಆದರೆ ಧರ್ಮದಲ್ಲಿ ಮಾತ್ರ ಬೌದ್ಧರನ್ನಾಗಿ ಮಾಡಲೇಬೇಕು ಅಂತ ತೀರ್ಮಾನ ಆಗಿದೆ. ಅದಕ್ಕೆ ನಾವು ವಿಜಯಪುರ ಜಿಲ್ಲೆಯ ನೌಕರ ಸಂಘ, ಚಲವಾದಿ ನೌಕರರ ಸಂಘದವರು, ಚಲವಾದಿ ಮಹಾಸಭಾ, ನಾನು ಇದಕ್ಕೆ ಒಪ್ಪಿಗೆ ಕೊಟ್ಟು ಇದನ್ನೇ ನಮ್ಮ ಜಿಲ್ಲಾದಲ್ಲಿ ಎಲ್ಲರೂ ದಯವಿಟ್ಟು ಎಲ್ಲರೂ ಧರ್ಮದ ಕಾಲಂದಲ್ಲಿ ಬೌದ್ಧ ಅಂತ ಬರೀಬೇಕು, ಜಾತಿ ಕಾಲಂದಲ್ಲಿ ಯಾರು ಚಲವಾದಿ ಅಂತ ಬರಬಹುದು, ಯಾರು ಹೊಲೆಯರು ಇದ್ದವರು ಹೊಲೆಯರು ಬರ್ಬೋದು, ಯಾವುದಿದ್ದರೂ ಇವತ್ತು ಇನ್ನೊಂದು ನಮ್ಮ ಜನರಿಗೆ ಭಯ ಇರ್ತದೆ. ಹೆಂಗಪ್ಪ ಅಂತಂದ್ರೆ ಈಗ ನಾವು ಬೌದ್ಧ ಅಂತ ಬರೋದು ಅಂದ್ರೆ ನಮ್ಮ ಮೀಸಲಾತಿಗೆ ಯಾವ ಆತಂಕನೂ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲಪ್ಪ ಅಂತಂದ್ರೆ ನಾವು ಕಾಸ್ಟ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ ತಹಸೀಲ್ದಾರ್ ಹತ್ರ ನಾವು ಬಡವು ಕೊಡೋದು ಅವ್ರಿಗೆ ಎಲ್ ಸಿ ಕೊಡ್ತೀವಿ. ಇತ್ತೀಚಲ ಮೊದಲು ಏನು ಮಾಡ್ತಿದ್ರು, ಯಾವ ಕ್ಯಾಂಡಿಡೇಟ್ ಅದಾವ ಎಲ್ ಸಿ ತಗೊಂಡು ಕೊಟ್ಟು ಬಿಡ್ತಿದ್ರು. ಈಗ ಇನ್ನೊಂದು ನಿಯಮಾವಳಿ ಬೇರೆ ಮಾಡಿದ್ದಾರೆ. ಹೆಂಗಪ್ಪ ಅಂತಂದ್ರೆ ಈಗ ಯಾರು ಅರ್ಜಿ ಹಾಕೋರು ಅದಾರ ಅವರು ಅರ್ಜಿ ಅಪ್ಲೈ ಮಾಡಿದ್ರ ಅವ್ರು ತಂದಿದ್ದು ಕೊಡಬೇಕು. ಒಂದು ವೇಳೆ ತಂದೆ ಕಲ್ತಿಲ್ಲಪ್ಪ ಅಂತಂದ್ರೆ ಅವ್ರ ಚಿಕ್ಕಪ್ಪು ಅಥವಾ ಅವ್ರ ವಂಶ ಬರೆದು ಕೊಟ್ಟು ಸರ್ಟಿಫಿಕೇಟ್ ತಗೋಬೇಕಿತ್ತು. ಅದು ಇರಲಿ, ಅದನ್ನು ನಾವು ಕೊಟ್ಟು ಆ ಜಾತಿ ಸರ್ಟಿಫಿಕೇಟ್ ಅನ್ನು ಪಡೆಯೋಣ. ಧರ್ಮದ ಅವಶ್ಯಕತೆ ಅದರೊಳಗೆ ಬರೋದಿಲ್ಲ, ಎಲ್ಲಿ ಅವ್ರು ಕೇಳೋದಿಲ್ಲ, ಭಯ ಪಡುವಂಥ ಅವಶ್ಯ ಇಲ್ಲ. ಬೌದ್ಧ ಅಂತ ಬರೆಸ್ಬೇಕಂತೇಳಿ ತಮ್ಮ ಮುಖಾಂತರ ಇಡೀ ಜಿಲ್ಲೆ ಜನರಲ್ಲಿ ಮನವಿ ಮಾಡ್ತೀವಿ. ಜೈ ಭೀಮ್ ವಂದನೆಗಳು. ನಾನು ಚಿದಾನಂದ್ ಕಾಂಬಳೆ, ಕರ್ನಾಟಕ ರಾಜ್ಯ ಚಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು. ಈಗಾಗಲೇ ದಿನಾಂಕ 18/9/2025 ಬೆಂಗಳೂರಿನ ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ಒಂದು ಬಲಗೈ ಸಮುದಾಯದ ರಾಜ್ಯ ಮಟ್ಟದ ಒಕ್ಕೂಟದ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು. ಆ ಸಭೆಯಲ್ಲಿ ವಿಚಾರ ಸಂಕಿರಣದಲ್ಲಿ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಒಂದು ಸಂದೇಶವನ್ನು ಕೊಟ್ಟಿರ್ತಾರೆ. ಕರ್ನಾಟಕದ ಎಲ್ಲ ಬಲಗೈ ಸಮುದಾಯದ ಕುಲಬಾಂಧವರು ದಿನಾಂಕ 22/9/2025 7/10/2025 ಹಿಂದುಳಿದ ವರ್ಗಗಳ ಒಂದು ಜಾತಿ ಗಣತಿ ಪ್ರಾರಂಭವಾಗುತ್ತದೆ. ಅದರಲ್ಲಿ ನಮ್ಮ ಬಲಗೈ ಸಮುದಾಯದ ಕುಲಬಾಂಧವರು ಒಂದು ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ನಮೂದಿಸಬೇಕು, ಜಾತಿ ಕಾಲಮಿನಲ್ಲಿ ಪರಿಶಿಷ್ಟ ಜಾತಿ ಎಂದು ನಮೂದಿಸಬೇಕು, ಉಪಜಾತಿಯಲ್ಲಿ ಏನು ನಮ್ಮ ಜಾತಿ ಪ್ರಮಾಣ ಪತ್ರಗಳಲ್ಲಿ ವಲಯ ಇರ್ಬೋದು, ಚಲವಾದಿ ಇರಬಹುದು, ಯಾವುದೇ ಜಾತಿಗಳಿದ್ರೂ ಅದು ಉಪಜಾತಿಯಲ್ಲಿ ನಮೂದಿಸಬೇಕಂತೇಳಿ ಒಂದು ತೀರ್ಮಾನವಾಗಿದೆ. ಅದೇ ರೀತಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಈ ಜಾತಿ ಇದ್ದವರು ದಯಮಾಡಿ ಯಾವುದೇ ಕಾರಣಕ್ಕೂ ನಮೂದು ಮಾಡಬಾರ್ದಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆದ ಕಾರಣ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಬಲಗೈ ಸಮುದಾಯದ ಕುಲಬಾಂಧವರು ಹಾಗೂ ವಿಜಯಪುರ ಜಿಲ್ಲೆಯ ಎಲ್ಲ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಏನು ಈ ಪತ್ರಿಕಾ ಒಂದು ಪ್ರಕಟಣೆ ಆಗಿದೆ, ಅದಕ್ಕಾಗಿ ಎಲ್ಲ ಕರ್ನಾಟಕದ ಸಮುದಾಯದ ಕುಲಬಾಂಧವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಅದೇ ರೀತಿ ತಾವು ದಯಮಾಡಿ ಒಂದು ಧರ್ಮದ ಕಾಲಮಿನಲ್ಲಿ ಬೌದ್ಧ ಎಂದು ನಮೂದಿಸಬೇಕು, ಜಾತಿ ಕಾಲಮದಲ್ಲಿ ಪರಿಶಿಷ್ಟ ಜಾತಿ ಎಂದು ನಮೂದಿಸಬೇಕು. ಅದೇ ರೀತಿ ಉಪಜಾತಿಯಲ್ಲಿ ತಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಯಾವುದಿದೆ ಅದನ್ನು ದಾಖಲಿಸಬೇಕಂತ ಹೇಳಿ ಸಮಸ್ತ ಕರ್ನಾಟಕದ ಬಲಗೈ ಸಮುದಾಯದಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಜೈ ಭೀಮ್, ಜೈ ವಂದನೆ. ಪತ್ರಿಕಾ ಬಂಧುಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಭವನದಲ್ಲಿ ಇಂದು ಕರ್ನಾಟಕ ರಾಜ್ಯ ಛಲವಾದಿ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯದ SC/ST ನೌಕರರ ಸಂಘ, ಕರ್ನಾಟಕ ರಾಜ್ಯದ ಬೌದ್ಧ ಮಹಾಸಭಾ, ಕರ್ನಾಟಕ ಮತ್ತು ಕರ್ನಾಟಕದ ಭಾರತೀಯ ಬೌದ್ಧ ಸಭಾದಲ್ಲಿ ಈ ವೇದಿಕೆ ಮೇಲೆ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯದಂತೆ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನೀಡುವ ಪೂರ್ವದಲ್ಲಿ ಈ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕಂತ ಹೇಳಿ ಅದನ್ನು ಅವರು ಸಂವಿಧಾನದಲ್ಲಿ ಅಳವಡಿಸಿದರು. ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸರ್ಕಾರ 24/8/2025 ಸರ್ಕಾರಕ್ಕೆ